ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನು ಮಂಡಿಸೋದಕ್ಕೆ 15 ನಿಮಿಷ ಕಾಲಾವಕಾಶ ಮಾತ್ರ ಕೊಟ್ಟಿದ್ದು ಹಿಂದಿನ ವಿಚಾರಣೆಯಲ್ಲಿ. ಆದರೆ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲಾವಕಾಶ ನಡೆದಿರುವಂತಹ ವಿಚಾರಣೆ. ಏನೇನು ಪ್ರಮುಖ ಅಂಶಗಳನ್ನು ತಾವು ಗಮನಿಸಿದ್ರಿ ಅಂತ? ಮುಖ್ಯವಾಗಿ ದರ್ಶನ್ ಕೇಸಲ್ಲಿ ಈ ಸಾಕ್ಷಿದಾರರು ಏನಿದ್ದಾರೆ, ಐ ವಿಟ್ನೆಸ್, ಈ ಘಟನೆಯನ್ನು ನೋಡಿದ್ದು ಒಂದು ಪುನೀತ್ ಮತ್ತು ಕಿರಣ್, ಇಬ್ಬರು ಐ ವಿಟ್ನೆಸ್. ಇದರಲ್ಲಿ ಇವರ ಸಾಕ್ಷಿಗಳನ್ನ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಯಿತು ಇವತ್ತು ಕೋರ್ಟಲ್ಲಿ. ಅಂದರೆ ಈ ಪುನೀತ್ ಮತ್ತು ಕಿರಣ್ ಕುಮಾರ್ ಇವರೆಲ್ಲ ಹೇಳಿಕೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕಂತ ಇವರು ರಾಜ್ಯದ ಪರ ವಕೀಲರಾದಂಥ ಲೂಥ್ರಾ ಅವರು ಮಾತಾಡಿದರು ಅಥವಾ ಆರ್ಗ್ಯುಮೆಂಟ್ ಮಾಡಿದರು. ಅದೇ ರೀತಿ ಈ ಪುನೀತ್ ಮತ್ತು ಕಿರಣ್ ಜಸ್ಟ್ ಸ್ಟೇಟ್ಮೆಂಟ್ 161 ಕೊಟ್ಟಿದ್ದು 164 ಕೊಟ್ಟಿದ್ರು ಕೂಡ ಅವರು ಕೂಡ ಬ್ಯಾಕ್ ಟ್ರ್ಯಾಕ್ ಮಾಡಬಹುದು ಅಥವಾ ಹಿಂದೆ ಸರಿಬಹುದು, ಹೋಸ್ಟೈಲ್ ಆಗಬಹುದು. ಆ ಕಾರಣಕ್ಕಾಗಿ ಅವರ ವಾದವ ಅಥವಾ ಅವರ ಹೇಳಿಕೆಯನ್ನು ಬರೀ ಹೇಳಿಕೆ ಮೇಲೆ ನಮ್ಮ ಬೇಲ್ ರದ್ದು ಮಾಡಬಾರಂತ ಇವತ್ತು ದವೆ ಅವರು ವಾದ ಮಾಡಿದರು. ಹೀಗಾಗಿ ವಾದವನ್ನು ಕೂಲಂಕಷವಾಗಿ ಸುಮಾರು ಗಂಟೆಗಳು, 1 ಗಂಟೆ ಅಥವಾ ಸುಮಾರು 2 ಗಂಟೆ ಸಮೀಪ ವಾದವನ್ನು ಎಲ್ಲ ಕೇಳಿ ರಿಸರ್ವ್ ಇಟ್ಟಿದ್ದಾರೆ. ಜಜ್ಮೆಂಟ್ ರಿಸರ್ವ್ ಇದೆ. ಆರ್ಗ್ಯುಮೆಂಟ್ ಕನ್ಕ್ಲೂಡ್ ಆಗಿದೆ ಎಲ್ಲರದು. ಪ್ರಮುಖವಾಗಿ ಇಬ್ಬರು ಪುನೀತ್ ಮತ್ತು ಕಿರಣ್ ಆ ಇಬ್ಬರ ಹೇಳಿಕೆಗಳು ತುಂಬಾ ಇವತ್ತು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ಇವತ್ತಿನ ಒಂದು ವಾದ ಪ್ರತಿವಾದದಲ್ಲಿ ಗಮನಿಸಬೇಕಾಗುತ್ತೆ. ಪೀಠವು ಕೂಡ ಅದನ್ನ ಒಂದು ಗಂಭೀರವಾಗಿ ತೆಗೆದುಕೊಳ್ತಾ ಇತ್ತು. ಯಾಕೆ ಇವರಿಬ್ಬರ ವಿಚಾರವನ್ನು ಮಾತ್ರ ತೆಗೆದುಕೊಳ್ತಾ ಇತ್ತು? ಮತ್ತೊಂದು ಕಡೆ ಪ್ರದ್ಯೂಷ್ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇತ್ತು ಪದೇ ಪದೇ. ನೋಡಿ, ಮುಖ್ಯವಾಗಿ ಸಾಕ್ಷಿ ಏನಿದ್ದಾರೆ, ಈಗ ನೋಡಿದಂಥ ಪ್ರಮುಖ ಸಾಕ್ಷಿಗಳಿದ್ದಾರೆ. ಇವು ಸಾಕ್ಷಿ ಪ್ರಮುಖ ಯಾಕಂತಂದ್ರೆ ನೋಡಿದವ್ರು ಯಾರು, ಅವ್ರು ಏನೇನು ನೋಡಿದ್ರು, ಏನೇನು ಘಟನೆ ಆಗಿದೆ ಅಲ್ಲಿ ಯಾವುದೋ ವಿವರಣೆ ಹೇಳಿದ್ದಾರೆ 161 ಸ್ಟೇಟ್ಮೆಂಟಲ್ಲಿ 160. ಅದಕ್ಕಾಗಿ ಇವತ್ತು ಕೋರ್ಟ್ ಮುಖ್ಯವಾಗಿ ಅಥವಾ ನಮ್ಮ ಎಲ್ಲ ಲಾಯರ್ ಕೂಡ ಇವತ್ತು ವಾದ ಮಾಡಿದ್ದು 161 164 ಸ್ಟೇಟ್ಮೆಂಟು ಇವತ್ತಿದ್ರೂ ಕೂಡ ಬೇಲ್ ಯಾಕೆ ಕೊಡಬೇಕಂದ್ರೆ ಇದು 270ಕ್ಕಿಂತ ಹೆಚ್ಚು ಸಾಕ್ಷಿಗಳಿರೋದ್ರಿಂದ ಸಾಕಷ್ಟು ಟೈಮ್ ಹಿಡಿಯುತ್ತೆ, ವರ್ಷಾಂಗಟ್ಲೆ ಆಗುತ್ತೆ. ಅದಕ್ಕೆ ಬೇಲ್ ಕೊಟ್ಟು ಸರಿ ಅಂತ ಅವರು ವಾದ ಮಾಡಿದರು. ಆದರೆ ಹೈಕೋರ್ಟು ಜಜ್ಮೆಂಟನ್ನು ಈ ಸ್ವಲ್ಪ ತರಾತುರಿಯಲ್ಲಿ ಬರೆದಿದ್ರಂತ ಇವತ್ತು ಕೋರ್ಟು ಕೂಡ ಅತೃಪ್ತಿಯನ್ನು ವ್ಯಕ್ತಪಡಿಸಿತು. ಅದಕ್ಕಾಗಿ ಡಿಟೇಲ್ ಆಗಿ 2 ಕಡೆಯಿಂದ ವಾದ ವಿವಾದ ಆಗಿದೆ. ಸರ್, ಈಗ ವಿಚಾರಣೆ ಸಂದರ್ಭದಲ್ಲಿ ಪರ್ದಿವಾಲ್ ಅವರೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಹೈಕೋರ್ಟ್ ಮಾಡಿದ ತಪ್ಪನ್ನ ಸುಪ್ರೀಂ ಕೋರ್ಟ್ ಮಾಡೋದಿಲ್ಲ, ಆ ತಪ್ಪನ್ನ ನಾವು ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದರ ಅರ್ಥ ಇದು ಜಾಮೀನನ್ನ ರದ್ದು ಮಾಡಬೇಕು ಅಥವಾ ಇದನ್ನ ಸುದೀರ್ಘವಾಗಿ ವಿಚಾರಣೆ ನಡೆಸಬೇಕು ಅನ್ನೋದು ಕೂಡ ಆಯಿತು. ಯಾಕೆಂತ ಹೇಳಿದ್ರೆ 15 ನಿಮಿಷ ಕಾಲಾವಕಾಶವನ್ನು ಹಿಂದಿನ ಒಂದು ವಿಚಾರಣೆಯಲ್ಲಿ ನಿಗದಿ ಮಾಡಿತ್ತು. ಸುಮಾರು 2 ಗಂಟೆಗಳ ಸಮೀಪ ಕಾಲಾವಕಾಶ ಕೊಡಲಾಯಿತು. ಸುದೀರ್ಘವಾಗಿ ಹಂತ ಹಂತವಾಗಿ ಯಾರ್ಯಾರು ಪುನೀತ್ ಇರ್ಬೋದು, ಕಿರಣ್, ಪ್ರದ್ಯೂಷ್, ಪವಿತ್ರಗೌಡ ಏನ್ ಪಾತ್ರ, ಆಕೆ ಏನೇನು ಮಾಡಿದ್ಲು ಅನ್ನುವಂಥದ್ದು, ಜೊತೆಗೆ ದರ್ಶನ್ ಏನೇನು ಇನ್ವಾಲ್ವ್ಮೆಂಟ್ ಇತ್ತು, ಉಳಿದಂತ ಆರೋಪಿಗಳೇನೇನು ಇನ್ವಾಲ್ವ್ಮೆಂಟ್ ಇತ್ತು, ಚಿತ್ರದುರ್ಗದಿಂದ ಹಿಡಿದು ಕೊನೆಯವರೆಗೂ ಕೂಡ ಸರೆಂಡರ್ ಆಗುವ ತನಕ, ಏನೇನು ಮೈಸೂರಿಂದ ದರ್ಶನ್ ಅನ್ನ ಸರೆಂಡರ್ ಮಾಡುವ ತನಕ ಕೂಡ ಏನೇನೆಲ್ಲ ಘಟನೆ ನಡೀತು ಅದೆಲ್ಲವನ್ನು ಕೂಡ ಒಂದು ವಿವರಣಾತ್ಮಕವಾಗಿ ಕೇಳುವಂತಹ ಒಂದು ಪೇಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ತೆಗೆದುಕೊಳ್ತು. ಅಂದ್ರೆ ಪ್ರಕರಣ ಒಂದು ಕಡೆ ತುಂಬಾ ಎಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಅನಿಸ್ತಿಲ್ವ? ಯಾಕಂತ ಹೇಳಿದ್ರೆ ಬೇಗ ಮುಗಿಯುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಈ ತರದೆಲ್ಲ ನೋಡಿದ್ರೆ ಸರ್ ಹಾಗೆಲ್ಲ ಕ್ರಿಮಿನಲ್ ಕೇಸಲ್ಲಿ ನೋಡಿ, ಕೂಲಂಕುಷವಾಗಿ ನಮ್ಮ ಕ್ರಿಮಿನಲ್ ಜುರಿಸ್ಡಿಕ್ಷನ್ ಒಂದು ಮಾತಿದೆ. ಏನಂದ್ರೆ 99 ಜನ ಅಪರಾಧಿಗಳು ನ್ಯಾಯಾಂಗದಿಂದ ಅಥವಾ ನ್ಯಾಯಾಂಗದ ಒಂದು ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಹೋದ್ರೂ ಕೂಡ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕೂಡ್ದು ಅಂತಿದೆ. ಅದಕ್ಕೆ ಇವತ್ತು ಕೋರ್ಟು ಪೇಷನ್ಸ್ ಆಗಿ 2 ಕಡೆಯಿಂದ ವಿಚಾರಣೆ ಮಾಡಿದೆ. 2 ಕಡೆ ಟೈಮ್ ಕೊಟ್ಟು ಸುಮಾರು ಆ ಕಡೆ 1.5 ತಾಸು, ಈ ಕಡೆ ಒಂದು ಅರ್ಧ ಗಂಟೆ, ಒಂದು ಸುಮಾರು 2 ಗಂಟೆ ಇವತ್ತು ಪೇಷನ್ಸ್ ಆಗಿ ಹೇರ್ ಮಾಡಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕಕ್ಷಿಗಾರರಿಗೆ ಯಾವುದೇ ಇನ್ನೋಸೆಂಟ್ ಆದ್ಮಿಯನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ನಾವು ಹೈಕೋರ್ಟ್ ಏನು ತಪ್ಪು ಮಾಡಿದೆ ಅಂದ್ರೆ, ಹೈಕೋರ್ಟು ತರಾತುರಿಯಲ್ಲಿ ಬೇಲ್ ಕೊಟ್ಟಿದೆ ಅಂತ ಒಂದು ಒಪಿನಿಯನ್ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಈ ತರ ಅವರು ಚಡಪಡಿಸಿಕೊಂಡು ಆತುರತುರವಾಗಿ ಹೆಂಗೆ ಕೊಡ್ಲಪ್ಪ ಬೇಲು ಇವ್ರಿಗೆ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಬರೆದಿದೆ ಅಂತ ಇವರು ಫಸ್ಟ್ ಹಿಯರಿಂಗ್ ಅಲ್ಲಿ ಜಸ್ಟಿಸ್ ಪರ್ದಿವಾಲ್ ಅವರು ಅಂದಿದ್ರು ಅಂತ ಒಂದು ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಹೈಕೋರ್ಟ್ ತಪ್ಪು ಮಾಡಿದೆ, ಆ ರೀತಿ ನಾವು ತಪ್ಪು ಮಾಡಲ್ಲ. ಯಾಕಂತ ಕೂಲಂಕುಷವಾಗಿ ಪರಿಶೀಲನೆ ಅಂದ್ರೆ ಅದರ ಅರ್ಥ ಬೇಲ್ ಕೊಡ್ತೀವಿ ಅಂತಲ್ಲ ಅಥವಾ ಬೇಲ್ ರಿಜೆಕ್ಟ್ ಮಾಡ್ತೀವಿ ಅಂತಲ್ಲ ಅಲ್ಲ. ಅವ್ರ ಒಪಿನಿಯನ್, ಕೋರ್ಟ್ ಕ್ಯಾನ್ ಗಿವ್ ಇಟ್ಸ್ ಒಪಿನಿಯನ್, ಅದಷ್ಟೇ. ಅದ್ರ ಒಪಿನಿಯನ್ ಅಷ್ಟೇ. ಆ ಜಜ್ಮೆಂಟ್ ಬಂದಾಗ ಗೊತ್ತಾಗುತ್ತೆ ಇದು ಜಜ್ಮೆಂಟ್ ಆರ್ಡರ್ ಏನು ಹೈಕೋರ್ಟ್ ಆರ್ಡರ್ ಎತ್ತಿದೆಯಾ ಅಥವಾ ರಿಜೆಕ್ಟ್ ಮಾಡಿದ್ಯಾ ಅಂತ ಗೊತ್ತಾಗೋದು ಇನ್ನೊಂದು ವಾರ 2 ವಾರ ಆಗ್ಬೋದು. ಅಂದ್ರೆ ಮುಖ್ಯವಾಗಿ ಈಗಾಗಲೇ ಅಭಿಷೇಕ್ ಮನು ಸಿಂಗ್ ಕೂಡ ಇದೇ ಪೀಠದ ಮುಂದೆ ತಮ್ಮ ವಾದವನ್ನು ಮಂಡಿಸಿದ್ರು. ಈಗ ಮತ್ತೆ ಸಿದ್ಧಾರ್ಥ್ ತವೆ ತಮ್ಮ ವಾದವನ್ನು ಮಂಡಿಸಿದ್ರು. ಇಬ್ಬರ ವಾದ ಕೂಡ ಸೇಮ್ ಟು ಸೇಮ್, ಅದೇ ಒಂದೇ ಪ್ರಕರಣ, ಸೇಮ್ ಹಿಯರಿಂಗ್ ನಡೀತಾ ಇತ್ತು. ಬಟ್ ಕಾಲಾವಕಾಶಗಳು ಹೇಳ್ಕೊಂಡು ಹೋಗ್ತಾ ಇದೆ ಅನ್ಸುತ್ತಲ್ವಾ? ಹಾಗೇನಿಲ್ಲ ನೋಡಿ,
ಕಾಲಾವಕಾಶ ಬೇಕಾಗತ್ತೆ ನೋಡಿ. ಇನಿಷಿಯಲ್ ಆಗಿ ಡಾಕ್ಟರ್ ಸಿಂಘ್ವಿ ಅವರು ಸೀನಿಯರ್ ಕೌನ್ಸಿಲ್ ಅಪಿಯರ್ ಆಗಿದ್ದರು, ಆಮೇಲೆ ಕಪಿಲ್ ಸಿಬಲ್ ಅಪಿ ಆಗಿದ್ರು, ಈಗ ಸಿದ್ಧಾರ್ಥ್ ನೋಡಿ ಅವರ ಈಗ ನೋಡಿ ಲಾಯರ್ ಅಂದರೆ ಸಾಕಷ್ಟು ಬೇರೆ ಕೇಸ್ ಒಂದೇ ಕೇಸ್ ಇರಲ್ಲ ಲಾಯರ್ ಒಳಗೆ. ಅವರು ತಮ್ಮ ನಾನುಕೂಲತೆಯಿಂದ ಬರಲಿಕ್ಕಾಗದಿದ್ದರೆ ಬೇರೆದವ್ರನ್ನ ಇವರು ನಮ್ಮ ಕಕ್ಷಿಗಾರರು ಅವರ ಆಯ್ಕೆ ಮಾಡ್ಕೊಳ್ಳೋಕೆ ಹಕ್ಕಿದೆ ಅಲ್ವ. ಅದಕ್ಕಾಗಿ ಸಿದ್ಧಾರ್ಥ ದವೆ ಅವರು ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಲೂತ್ರಾ ಅವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಡಿಟೇಲ್ ಆಗಿ ಇವತ್ತು ನೀವು ಹೇಳಿದ್ರಲ್ಲ ಆಗಲೇ ಚಿತ್ರದುರ್ಗದಿಂದ ಅವ್ರನ್ನ ಹೆಂಗೆ ಕರ್ಕೊಂಬಂದರು, ಬೆಂಗಳೂರಲ್ಲಿ ಹೆಂಗೆ ಶೆಡ್ಡಿಗೆ ರೀಚ್ ಆದ, ಹೆಂಗೆ ಹೊಡೆದ್ರು ಬಡಿದ್ರು, ಆಮೇಲೆ ಲೊಕೇಶನ್ ಹೆಂಗೆ ಇವರೆಲ್ಲ ಟ್ರೇಸ್ ಔಟ್ ಆಗಿದೆ, ಡಿಜಿಟಲ್ ಎವಿಡೆನ್ಸ್ ಇದೆ. ಆಮೇಲೆ ಅವನು ಮೊಬೈಲಿಂದ ಟ್ರೇಸ್ ಔಟ್ ರಿಟ್ರೈವ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಸಾಕ್ಷಿಗಳನ್ನ ರಿಟ್ರೈವ್ ಮಾಡ್ಕೊಂಡಿದ್ದಾರೆ. ಹೀಗೆ ಎಲ್ಲ ಕುಲಂಕುಷವಾಗಿ ಕೋರ್ಟ್ ಕೂಡ ಇವತ್ತು ಗಣೆ ತೆಗೆದುಕೊಂಡಿದೆ. ಅದೇ ರೀತಿ ಇವರು ಕೂಡ ಆರ್ಗ್ಯುಮೆಂಟ್ ಮಾಡಿ ದರ್ಶನ್ ಮತ್ತು ಸಹಚರ ವಕೀಲರ ಸಿದ್ಧಾರ್ಥ ದವೆ ಅವರು ಮಾಡಿದ್ದೇನೆಂತಂದರೆ ನೋಡಿ, ಇವೆಲ್ಲ ಕೋರ್ಟಲ್ಲಿ ಅಕಸ್ಮಾತ್ ಇವರೆಲ್ಲ ಏನು ನೀವು ಪುನೀತ್ ಮತ್ತು ಕಿರಣ್ ಇವೇನು ಸಾಕ್ಷಿ ಅಂತ ಹೇಳ್ತೀರಿ, ಇವರು ಅಕಸ್ಮಾತ್ ಕೋರ್ಟಲ್ಲಿ ಬರದೇ ಇದ್ದರೆ ಹೋಸ್ಟೆಲ್ ಆಗಿಬಿಟ್ರೆ ಅವಾಗ ನನಗೆ ಕೊಟ್ಟ ಶಿಕ್ಷೆ ತಪ್ಪಾಗತ್ತಲ್ಲ. ಅದಕ್ಕಾಗಿ ಆ ಬೇಲ್ ರದ್ದು ಮಾಡಕ್ಕೆ ಹೋಗಬೇಡಿ. ಇದು ಫೈನಲ್ ಟ್ರಯಲ್ ಅಲ್ಲ, ಟ್ರಯಲ್ ಬೇಕು. ಟ್ರಯಲ್ ಆಗಿ ಅವನು ಅಪರಾಧಿ ಅಂತ ಇದು ಟ್ರಯಲ್ ಕೊಟ್ಟು ತೀರ್ಪು ಕೊಡಬೇಕು. ಕೆಳನ್ಯಾಯಾಲಯ ತೀರ್ಪು ಕೊಟ್ಟಾಗ ಮಾತ್ರ ನಾನು ಅಪರಾಧಿ ಆಗ್ತಾನೆ. ಈಗ ಗಿಲ್ಟ್ ಈಸ್ ನಾಟ್ ಪ್ರೂವ್ಡ್ ಅಲ್ವಾ. ಅದಕ್ಕೆ ತಪ್ಪನ್ನು ಇನ್ನೂ ಇವರು ತಪ್ಪಿಸ್ತಂತೂ ನಿರ್ಧಾರ ಆಗಿಲ್ಲ. ಇನ್ನು ಯಾವಾಗ ತಪ್ಪಿಸ್ತಂತ ನಿರ್ಧಾರ ಆಗುತ್ತೆ? ಟ್ರಯಲ್ ಕಂಪ್ಲೀಟ್ ಆಗಿ, ಸಾಕ್ಷಿಗಳ ವಿಚಾರಣೆ ಆಗಿ, ವಾದ ವಿವಾದವನ್ನು ಕೋರ್ಟ್ ಕೇಳಿ ತನ್ನ ತೀರ್ಪು ಕೊಟ್ಟಾಗ ಇವರು ತಪ್ಪಿಸಿದ್ರಾಗ್ತಾರೆ. ಸರ್, ಈಗ ತಾವು ಕೂಡ ಹಲವು ವರ್ಷಗಳಿಂದ ನಾನಾ ರೀತಿಯಾದಂತಹ ಒಂದು ಪ್ರಕರಣಗಳನ್ನ ನೋಡಿದ್ರಿ. ಈ ಒಂದು ಪ್ರಕರಣವನ್ನ ತಾವು ವೈಯಕ್ತಿಕವಾಗಿ ತಮ್ಮ ಈ ಒಂದು ಯಾಕಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿರೋದ್ರಿಂದ ಈ ಪ್ರಕರಣದ ಗಂಭೀರತೆನ ತಾವು ಹೇಗೆ ನೋಡ್ತೀರಿ ಅಂತ ನೋಡಿ. ಇದು ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ಪ್ರಕರಣ. ಯಾವುದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಮರ್ಡರ್ ಕೇಸು. ಇದು ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ. ಇಂಥ ಅನೇಕ ಘಟನೆಗಳು ಆಗ್ತಾ ಇರುತ್ತವೆ. ಈಗ ನ್ಯಾಯಾಂಗ ವ್ಯವಸ್ಥೆ ಇರುವುದನ್ನೇ ಈ ನಿರಪರಾಧಿಗಳಿಗೆ ರಕ್ಷಣೆ ಕೊಡೋಕ್ಕೆ ಅಲ್ವಾ, ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ. ಹೀಗಾಗಿ ನಾವು ಲಾಯರ್ ಆಗಿ ನೋಡೋದೇನಂತಂದರೆ ಸಾಕ್ಷಿಗಳನ್ನ ನೋಡ್ತೀವಿ, ಡಾಕ್ಯುಮೆಂಟ್ಸ್ ನೋಡ್ತೀವಿ, ದಾಖಲೆಗಳನ್ನು ನೋಡ್ತೀವಿ. ದಾಖಲೆಗಳ ಮುಖಾಂತರ ನಾವು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ತೀವಿ ಇವ್ರ ತಪ್ಪೇನು, ಅವ್ರ ತಪ್ಪೇನು, ಅಥವಾ ಪ್ರಾಸಿಕ್ಯೂಷನ್ ಎಲ್ಲಿ ಎಡವಿದೆ, ತನ್ನ ಕರ್ತವ್ಯನ ಎಲ್ಲಿ ಫೇಲ್ ಮಾಡ್ಕೊಂಡಿದೆ ಅಂತ ಅವರು ವಾದ ಮಾಡ್ತಾರೆ. ನಾವು ಡಿಫೆನ್ಸ್ ಲಾಯರ್ ಆಗಿ ನಮ್ಮ ಈ ಕಕ್ಷಿಗಾರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು, ನಮ್ಮ ಕಕ್ಷಿಗಾರ ಪರವಾಗಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಇದ್ದಾವೆ, ದಾಖಲೆಗಿದ್ದಾವೆ, ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಇವತ್ತಿನ ಈ ಒಂದು ವಾದ ಪ್ರತಿವಾದನ ನೋಡಿದ್ರೆ ಈಗಾಗಲೇ 1 ವಾರ ಕಾಲಾವಕಾಶ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತದ್ದು, ಉಳಿದ 4 ಜನ ಆರೋಪಿಗಳಿಗೆ ಆದೇಶ ಕೂಡ ಈಗಾಗಲೇ ಕಾಯ್ದಿರಿಸಿರುವಂತದ್ದು. ಒಂದು 10 ರಿಂದ 15 ದಿನಗಳ ಕಾಲಾವಕಾಶ ಕಾಯ್ಬೋದಾ? ಆಲ್ಮೋಸ್ಟ್ ಇದು ತೀರ್ಪು ಒಂದು ವಾರ ಅಥವಾ 2 ವಾರ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ, ಸಬ್ಜೆಕ್ಟ್ ಟು ದಿ ಕನ್ವಿನ್ಸ್ ಆಫ್ ದಿ ಕೋರ್ಟ್. ಯಾಕಂದರೆ ಕೋರ್ಟಲ್ಲಿ 100 ಕೇಸ್ಗಳು ಇರೋದ್ರಿಂದ, ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಡಿಲೇ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ 1 ವಾರ ಆಗ್ಬೋದು, 2 ವಾರ ಆಗ್ಬೋದು, 1 ತಿಂಗಳು ಆಗ್ಬೋದು, ಹೇಳೋಕ್ಕಾಗಲ್ಲ. ಕೋರ್ಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಆಸ್ ಪರ್ ದಿ ಕನ್ವಿನ್ಸ್ ಇಟ್ ವಿಲ್ ಡೆಲಿವರ್ ದ ಜಜ್ಮೆಂಟ್.